2013 ಹಾಗೂ 2018 ಮಧ್ಯೆ ಇದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇತ್ತು. ಇದೇ ಇನ್ನೊಬ್ರು ಮಾನ್ಯ ಮುಖ್ಯಮಂತ್ರಿಗಳು, ನನಗೆ ಅವರ ಹಿರಿತನದ ಮೇಲೆ ಗೌರವ ಇದೆ, ಆದ್ರೆ ಅವರು ಇವತ್ತು ಸಿದ್ದರಾಮಣ್ಣ ಅವರು 5 ವರ್ಷ ಏನು ಆಡಳಿತ ಮಾಡಿದ್ರು ಅವತ್ತು ನಾವು ನೆನ್ಸ್ಕೊಳ್ಳಿಕ್ಕೆ ಇಷ್ಟಪಡ್ತೇವಣ. ಅತಿ ಹೆಚ್ಚು ರೈತರುಗಳು ಸಾಲವನ್ನ ತಗೊಂಡು ಸಾಲದ ಹೊರೆಯಲ್ಲಿ ಆ ಸಾಲದ ಭಾರಕ್ಕೆ ತಾವು ಶರಣಾಗಿ ಸಾಕಷ್ಟು ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸನ್ನಿವೇಶ ಈ ರಾಜ್ಯದಲ್ಲಿ ಪ್ರಾರಂಭ ಆಯ್ತು. ಆದ್ರೆ ಅವತ್ತು ಕುಮಾರಣ್ಣ ಅವರು ಬರೋಣ ಹುಷಾರಣ್ಣ ಬರೋಣ ಅಲ್ಲ ಹಾಕಣ್ಣ, ನಮ್ಮ ಇಲ್ಲಿ ಲೀಡರ್ಗೆ ಹಾಕಣ್ಣ, ಇಲ್ಲಿಬ್ರು ಲೀಡರ್ಗೆ ಹಾಕಿ ಇಲ್ಲಿ ನಮ್ಗೆಲ್ಲ ನೆನೆಸ್ಲಿಕ್ಕೆ ಇಷ್ಟಪಡ್ತೇನಣ್ಣ. 2013 ಹಾಗೂ 2018 ಮಧ್ಯೆ ರಾಜ್ಯದಲ್ಲಿ ಏನು ಇದೇ ರೀತಿ ಬರಗಾಲ ಪ್ರಾರಂಭ ಆಗಿ ರೈತರುಗಳು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ಹೆಚ್ಚಿನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸನ್ನಿವೇಶ ಪ್ರಾರಂಭ ಆಯ್ತು. ಕುಮಾರಣ್ಣ ಅವರ ಸರ್ಕಾರ ಇರಲಿಲ್ಲ, ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರಲಿಲ್ಲ. ಆದ್ರೆ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂತ ಪ್ರತಿ ರೈತ ಕುಟುಂಬದ ಮನೆಗಳಿಗೆ ತೆರಳಿ ಒಂದು ಸಾಂತ್ವನವನ್ನ ಹೇಳಿ ಆರ್ಥಿಕವಾಗಿ ಅವರ ನೆರವನ್ನ ನೀಡಿ ಒಂದು ದೃಢವಾದಂತ ಸಂಕಲ್ಪವನ್ನ ತೊಡ್ತಾರೆ. ಆ ಸಂಕಲ್ಪ ಏನಂದ್ರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ. ಒಮ್ಮೆ ಈ ರಾಜ್ಯದ 6.5 ಕೋಟಿ ಜನತೆ ಜನತಾದಳ ಪಕ್ಷಕ್ಕೆ ಸಂಪೂರ್ಣವಾದಂತ ಒಂದು ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಏನ್ ಕೊಟ್ರು. ಆದ್ರೆ ನಮಗೆ ಬಂದಂತದ್ದು ಕೇವಲ 37 ಸ್ಥಾನ. 37 ಸ್ಥಾನ ಪಡ್ಕೊಂಡ್ರು ಕೂಡ ಕುಮಾರಣ್ಣವರು ಕೊಟ್ಟಂತ ಮಾತನ್ನ 25,000 ಕೋಟಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ 800 ಕೋಟಿಗಿಂತ ಹೆಚ್ಚು ಏನು ನಮ್ಮ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಕೋಪರೇಟಿವ್ ಸೆಕ್ಟರ್ ಬ್ಯಾಂಕ್ಗಳಿರ್ಬೋದು, ಎಲ್ಲ ಸಾಲವನ್ನ ಮನ್ನಾ ಮಾಡಿದಂಥದ್ದು ಇದೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಕಾಲ್ಗಟ್ಟಲ್ಲಿ ಇರ್ತಕ್ಕಂಥದ್ದು. ದಯಮಾಡಿ ತಾವೆಲ್ಲರೂ ಇನ್ನೂ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ.